ಭಾಳ ಖುಷಿ ಆಗ್ತಾಯಿದೆ ಇವತ್ತು. ಯಾಕೆ ಅಂದರೆ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾವು ಬೊಂಬಾಟ್ ಭೋಜನ ಕಾರ್ಯಕ್ರಮ ಶುರು ಮಾಡಿ 1600 ಎಪಿಸೋಡ್ಗಳನ್ನು ಪೂರೈಸಿದ್ದೀವಿ. ಈಗ 5 ವರ್ಷ ಕಂಪ್ಲೀಟಾಗಿ 6ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ. ಹಾಗಾಗಿ ಸೀಸನ್ 6 ಲಾಂಚ್ ಮಾಡ್ತಾ ಇದ್ದೀವಿ. ಸೀಸನ್ 6 ಈ ಬರುವ ಸೋಮವಾರ 27ನೇ ತಾರೀಕಿಂದ ಸೀಸನ್ 6 ಲಾಂಚ್ ಆಗ್ತಾಯಿದೆ. ಹಾಗಾಗಿ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಹಮ್ಮಿಕೊಂಡಿರೋದು. ಹಾಗೆಯೇ ಬೊಂಬಾಟ್ ಭೋಜನದ 4ನೇ ಪುಸ್ತಕವನ್ನು ಇವತ್ತು ಬಿಡುಗಡೆ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. 3 ಪುಸ್ತಕಗಳನ್ನು ಬಿಡುಗಡೆ ಮಾಡಿದ್ದೀವಿ. ಆ ಪುಸ್ತಕಕ್ಕೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ಯಾಕೆಂದರೆ ಎಲ್ಲೂ ಸೇಲೇ ಆಗಲ್ಲ, ಅದು ಮಾರಾಟಕ್ಕೆ ಇಟ್ಟಿಲ್ಲ, ಅದು ಬರೀ ಗಿಫ್ಟ್ ಕೊಡೋಕೆ ಇಟ್ಟಿರೋದು. ಸೊ ಎಲ್ಲೋದ್ರು ನಮಗೊಂದು ಪುಸ್ತಕ ಕೊಡಿ, ನಮಗೊಂದು ಪುಸ್ತಕ ಕೊಡಿ ಅಂತ ಕೇಳ್ತಾನೆ ಇರ್ತಾರೆ, ನಾವು ಕೊಡ್ತಾನೆ ಇರ್ತೀವಿ. ಹಾಗಾಗಿ ಒಂದೊಂದು ವರ್ಷನ್ ಒಂದೊಂದು ಪುಸ್ತಕದ ಹತ್ತತ್ರ 12 ಎಡಿಷನ್ ಆಗಿದೆ. ಸೊ ದಟ್ ಈಸ್ ಆಲ್ಸೋ ಡೂಯಿಂಗ್ ವೆರಿ ವೆಲ್. ಭಾಳ ಜನಕ್ಕೆ ಅದು ಭಾಳ ಪ್ರಿಯವಾದ ಪುಸ್ತಕ ಕೂಡ ಆಗಿದೆ. ಸೊ ಹಾಗಾಗಿ ಒಂದು ಅಡುಗೆ ಪುಸ್ತಕಕ್ಕೆ ಅಷ್ಟು ಮಾನ್ಯತೆ ಸಿಗತ್ತೆ ಅಂತ ನಾನು ನಿಜವಲ್ಲೂ ಅಂದ್ಕೊಂಡಿರಲಿಲ್ಲ. ಸೊ 4ನೇ ಪುಸ್ತಕವನ್ನು ಈಗ ಬಿಡುಗಡೆ ಮಾಡ್ತಾಯಿದ್ದೀವಿ. ಸೊ ಈ ವಿಚಾರದಲ್ಲಿ ಇವತ್ತು ಸೇರಿರೋದು. ಈ ಕಾರ್ಯಕ್ರಮದಲ್ಲಿ ಬಾಲರಿಂದ ಹಿಡಿದು ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೆ ಎಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ನೋಡಿ, ನಾನು ಎಲ್ಲೇ ಹೋಗ್ಲಿಕ್ಕೆ ದೇಶ ವಿದೇಶಗಳಲ್ಲಿ ಎಲ್ಲೆಲ್ಲಿ ಕನ್ನಡಿಗರಿದ್ದಾರೋ, ಎಲ್ಲೆಲ್ಲಿ ನಾನು ಕನ್ನಡಿಗರನ್ನ ಭೇಟಿ ಮಾಡಿದ್ದೀನೋ ಅವರೆಲ್ಲರೂ ಕೂಡ ಈ ಬೊಂಬಾಟ್ ಭೋಜನ ಅನ್ನೋ ಒಂದು ಕಾರ್ಯಕ್ರಮವನ್ನು ಬಾಚಿ ತಬ್ಬಿಕೊಂಡಿದ್ದಾರೆ ಅಂದರೆ ತಪ್ಪಾಗೋದಿಲ್ಲ. ಅಷ್ಟು ಇಷ್ಟಪಡ್ತಾರೆ. ನಾನು ಅಮೇರಿಕಾದಲ್ಲಿ ಮಾಡಿದ್ದೀನಿ, ಶೂಟಿಂಗ್ ಮಾಡಿದ್ದೀನಿ, ಅಮೇರಿಕಾಗೆ ಹೋಗಿದ್ದೀನಿ, ಆಸ್ಟ್ರೇಲಿಯಾಗೆ ಹೋಗಿದ್ದೀನಿ, ಆಫ್ರಿಕಾಗೆ ಹೋಗಿದ್ದೀನಿ. ಅಲ್ಲೆಲ್ಲ ಬೊಂಬಾಟ್ ಭೋಜನ ಶೂಟಿಂಗ್ ಮಾಡ್ಕೊಂಡ್ಬಂದಿದ್ದೀನಿ. ಎಲ್ಲೇ ಹೋದರೂ ಕನ್ನಡಿಗರು ಯಾರಿದ್ದಾರೆ ಅವರೆಲ್ರಿಗೂ ಕೂಡ ಬೊಂಬಾಟ್ ಭೋಜನ ಭಾಳ ಪ್ರಿಯವಾದ ಕಾರ್ಯಕ್ರಮ. ಅದು ನನ್ನ ಸೌಭಾಗ್ಯ. ನಾವು ನಮ್ಮ ಇಡೀ ತಂಡ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ದೀವಿ, ಆ ಒಂದು ಕಷ್ಟಕ್ಕೆ ಸಿಕ್ಕಂಥ ಪ್ರತಿಫಲ ನಮ್ಮ ಆಡಿಯನ್ಸಿನ ಪ್ರೀತಿ. ಸೊ ಹಾಗಾಗಿ ಅದೊಂಥರ ಸಂತೋಷ ಕೊಡುವಂಥ ವಿಚಾರ. ನನ್ನ ಕಾರ್ಯಕ್ರಮದಲ್ಲಿ ಭಾಳಷ್ಟು ವಿಭಾಗಗಳು, ಹೊಸ ವಿಭಾಗಗಳನ್ನು ಇಂಟ್ರೊಡ್ಯೂಸ್ ಮಾಡ್ತೀವಿ ಪ್ರತಿ ಸೀಸನ್ಗೆ. ಸೊ ಈ ಸೀಸನ್ಗೂ ಕೂಡ ಒಂದಷ್ಟು ಹೊಸ ಸೆಗ್ಮೆಂಟ್ಗಳನ್ನು ಇಂಟ್ರೊಡ್ಯೂಸ್ ಮಾಡ್ತೀವಿ. ಅದರ ಒಂದು ಝಲಕ್ ನಿಮ್ಗೆ ಈಗಾಗಲೇ ತೋರಿಸಾಯಿತು. ನಾನು ಏನೇ ಕೆಲಸ ಮಾಡಿದ್ರೂ ನನ್ನ ಜೊತೆಗೆ ಒಂಥರ ಬೆನ್ನೆಲುಬಾಗಿ ನಿಂತಿರೋದು ನನ್ನ ಶ್ರೀಮತಿ ಗೀತಾ ಕೊಡುವ ಅಡ್ವೈಸು, ಗೀತಾ ಕೊಡುವ ಬುದ್ಧಿವಾದ, ನಾನು ತಪ್ಪು ಮಾಡಿದಾಗ ತಿದ್ದೋದು, ಸ್ವಲ್ಪ ಪ್ರತಿಷ್ಠೆ ಮಾಡಿದಾಗ ಬೈಯೋದು ಎಲ್ಲವೂ ಅವಳೇ. ಸೊ ಅವಳ ಒಂದು ಸಹಕಾರ, ಅವಳ ಒಂದು ಸಹಯೋಗ, ಅವಳ ಸಪೋರ್ಟಿಂದ ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡ್ಕೊಂಡು ಬರ್ತಾಯಿದೆ. ಆ್ಯಂಡ್ ನನ್ನ ಇಡೀ ತಂಡಕ್ಕೆ ಒಂಥರ ಮಾರ್ಗದರ್ಶಿಯಾಗಿ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ಎಲ್ಲರಿಗೂ ತುಂಬ ಚೆನ್ನಾಗಿ ನೋಡ್ಕೊಳ್ತಾಳೆ. ಹಾಗಾಗಿ ನನ್ನ ಕಾರ್ಯಕ್ರಮದಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡಿದಂಥವ್ರು ಫಸ್ಟ್ ಎಪಿಸೋಡಿಂದ ಇಲ್ಲಿ ತನಕ ಜೊತೆಗೆ ಕೆಲಸ ಮಾಡ್ತಾಯಿದ್ದಾರೆ, ಯಾರೂ ನಮ್ಮನ್ನು ಬಿಟ್ಟೋಗಿಲ್ಲ. ಅದು ನಿಜವಾಗ್ಲೂ ನನಗೆ ತುಂಬ ಖುಷಿ ಕೊಡುವಂಥ ವಿಚಾರ. ಇಡೀ ತಂಡಕ್ಕೆ ನಾನು ಆಭಾರಿಯಾಗಿದ್ದೇನೆ. ನಾನು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ. ಸರ್ ಪ್ಲೀಸ್ ಕಮ್ ಸರ್. ಫುಡ್ ಪ್ರಾಡಕ್ಟ್ಸ್ ಮಾಡಿ 2,70,00,000 ಕಳ್ಕೊಂಡಿದ್ದೀನಿ ಸರ್. ಇನ್ನು ಮತ್ತೆ ಅದಕ್ಕೆ ಕೈ ಹಾಕಲ್ಲ ಸರ್. ಬೇಡ ಸರ್, ಬೇಡ. ನಮಗೆ ಗೊತ್ತಿಲ್ಲದ ವ್ಯವಹಾರ ಮಾಡಬಾರ್ದು. ಅದನ್ನು ಒಂದು ದೊಡ್ಡ ಪಾಠ, ಅಷ್ಟು ದುಡ್ಡು ಕಲ್ತ್ಕೊಂಡೆ. ಗೊತ್ತಿರೋ ಕೆಲಸನೇ ಮಾಡಬೇಕು, ಗೊತ್ತಿಲ್ಲದಿರೋ ಕೆಲಸಕ್ಕೆ ಕೈ ಹಾಕಬಾರ್ದು. ಗೊತ್ತಿರೋ ಕೆಲಸನ ಇನ್ನಷ್ಟು ಚೆನ್ನಾಗಿ ಮಾಡೋದು ಹೇಗೆ, ಇದರಲ್ಲಿ ಇನ್ನಷ್ಟು ಬೆಳೆಯೋದು ಹೇಗೆ ಅಂತ ಯೋಚನೆ ಮಾಡಿದ್ರೆ ಈಸಿಯಾಗಿ ಮಾಡ್ಬೋದು ಅಂತ. ಫೇಲ್ಯೂರ್ ಆಗಿದ್ದು ಬಿಕಾಸ್ FMCG ಮಾರ್ಕೆಟು, ಅದರ ಬಿಸ್ನೆಸ್ಸು, ಅದನ್ನು ಟ್ರ್ಯಾಕ್ ಮಾಡೋದು, ಅದರಲ್ಲೇ 100% ಇರ್ಬೇಕು ಸರ್. ನಾನು ಸಿನಿಮಾ ನಟ ಆ್ಯಕ್ಟ್ ಮಾಡಿಕೊಂಡು ಟಿ ವಿ ಸೀರಿಯಲ್ ಪ್ರೊಡ್ಯೂಸ್ ಮಾಡಿಕೊಂಡು ಅದು ಮಾಡ್ಕೊಂಡು ನೀವು ಒಂದು ಸ್ವಲ್ಪ ಸೇಲ್ಸ್ ಮಾಡಿಬಿಡಿ ಅಂತ ಸೇಲ್ಸ್ನವ್ರಿಗೆ ಮಾಡೋದು, ಅದೆಲ್ಲ ವರ್ಕ್ ಆಗಲ್ಲ ಸರ್. ನಾನು ನೋಡ್ತಾ ಹಂಗೆ ಇಳಿದ್ಬಿಟ್ಟಿದ್ದೆ. ಸೊ ಇದು ಯಾಕೋ ಸರಿ ಹೋಗಲ್ಲ ಅಂತ ಲೂಸಿಂಗ್ 2.7 crores ಇಸ್ ಬೆಟರ್ ದೆನ್ ಲೂಸಿಂಗ್ 10 crores ಅಂತ ನಿಲ್ಲಿಸ್ಬಿಟ್ಟೆ ಸರ್, ಅಷ್ಟೇ. ಅದಕ್ಕೆ ಮತ್ತದನ್ನು ಮಾಡಲ್ಲ. ಬಟ್ ಇವತ್ತಿಗೂ ನನ್ನ ಪ್ರಾಡಕ್ಟ್ಸ್ನ ನೆನಪಲ್ಲಿ ಇಟ್ಕೊಂಡು ನನ್ನ ಪ್ರಾಡಕ್ಟ್ಸ್ ಬಗ್ಗೆ ತುಂಬ ಒಳ್ಳೆ ಮಾತಾಡುವಂಥ ಜನ ಸಿಗ್ತಾರೆ. ನನಗೆ ಕೇಳ್ತಾರೆ, ಎಲ್ಲಿ ಸರ್ ನಿಮ್ಮ ಪ್ರಾಡಕ್ಟು ಅಂತ.
ಇಲ್ಲ ಮಾರ್ಕೆಟಲ್ಲಿ ಇಲ್ಲ ಲಾಸ್ ಆಗೋಯ್ತು ಅಂತ ಹೇಳ್ತೀನಿ. ಸೊ ಅದು ಮತ್ತೆ ಅದಕ್ಕೆ ಕೈ ಹಾಕಲ್ಲ. ಬಟ್ ಇವಾಗ ಐ ಆಮ್ ಹ್ಯಾಪಿ ಕುಕ್ಕಿಂಗ್. ಯಾರು ಬಂದರೂ ಒಳ್ಳೆ ಅಡುಗೆ ಮಾಡಿಕೊಡ್ತೀನಿ. ತಿನ್ನೋದು ತಿನ್ನಿಸೋದು ಇದರಲ್ಲಿ ಸಿಕ್ಕೋ ಖುಷಿ ಸಂತೋಷ ಒಂದು ಕಿಕ್ಕು ಬೇರೆ ಯಾವುದ್ರಲ್ಲೂ ಸಿಗಲ್ಲ. ಸಾಯಂಕಾಲ 7 ಗಂಟೆ ಆದಮೇಲೆ ಎಣ್ಣೆಗೆ ಬಾರು ಅಂದರೂ ಹೋಗಲ್ಲ ನಾನು. ಬೇಕಾದ್ರೆ ಬಾರು ಅಡುಗೆ ಮಾಡ್ತೀನಿ ಅಂತ ಹೇಳ್ತೀನಿ. ಸ್ಪೆಷಲ್ ಎಪಿಸೋಡ್ಸ್ ಮಾಡಿದಾಗ ಒಂದಷ್ಟು ಈಗ ನಳಮಹಾರಾಜ್ ಅಡುಗೆಯಿಂದ ನಳಮಹಾರಾಜ, ಸೊ ಅದ್ರಲ್ಲಿ ಈಗ ಸುದೀಪ್ ಆಗಿರೋಲ್ಲ ಆ ಸ್ಪೆಷಲ್ ಅಡುಗೆಗಳು ತುಂಬ ಚೆನ್ನಾಗಿ ಮಾಡ್ತಾರೆ. ನಿಮ್ಮ ಆತ್ಮೀಯ ಸ್ನೇಹಿತರು ಡಿ ಕೆ ಶಿವಕುಮಾರ್ ಕೆಲವೊಂದೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಅಂಥವ್ರನ್ನೆಲ್ಲ ಕರೆದಾಗ ಅದು ಬೇರೆದೇ ಒಂದು ರೂಪ ಕೊಡ್ತಾರೆ. ಆ ಪ್ರಯತ್ನ ಎಲ್ಲ ಆಗ್ತಿದೆ ಅಂತ. ಹೌದು, ಪ್ರತಿ ಸೀಸನ್ನಲ್ಲೂ ಸೆಲೆಬ್ರಿಟಿಗಳು ಬರ್ತಾ ಇರ್ತಾರೆ. ಅಂದರೆ ನಾನು ಸುದೀಪು ಅಂಥವ್ರನ್ನೆಲ್ಲ ಅಪ್ರೋಚ್ ಮಾಡೋಷ್ಟು ಧೈರ್ಯ ನನಗಿಲ್ಲ. ನಾನು ಹಾಗಾಗಿ ಅವ್ರನ್ನ ಅಪ್ರೋಚ್ ಮಾಡಿಲ್ಲ ಅಷ್ಟೇ. ಡಿ ಕೆ ಶಿವಕುಮಾರ್ ಬಂದಿದ್ರು. ಡಿ ಕೆ ಶಿವಕುಮಾರು ನಾನು ಒಟ್ಟಿಗೆ ಓದ್ದವರು. ಸೊ ನಾನು ಅಪ್ರೋಚ್ ಮಾಡೋಕ್ಕೆ ಧೈರ್ಯ ಇದೆ. ಸೊ ಹಾಗಾಗಿ ಅಪ್ರೋಚ್ ಮಾಡಿದೆ. ನಾವು ಆಂಧ್ರದಿಂದ ನಾಣಿ ಅಂತ ಆ್ಯಕ್ಟರ್ ಇದ್ದಾರಲ್ಲ ಅವರು ಬಂದಿದ್ದರು. ಅವರು ಇಲ್ಲಿ ಯಾವುದೋ ಒಂದು ಸಿನಿಮಾ ಪ್ರಮೋಷನ್ ಬಂದಾಗ ಸುಮ್ಮನೆ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡು ದಯವಿಟ್ಟು ಬರಬೇಕು ಸರ್ ಅಂತ. ಅವರು ಅದಕ್ಕೇನು ಬರ್ತೀನಿ ಅಂದರು. ಬಂದರು. ನಾನು ಅವರ ಅಭಿಮಾನಿ. ಸೊ ಹೇಳಿದೆ, ಸರ್ ನಿಮ್ಮ ಸಿನಿಮಾಗಳೆಲ್ಲ ನೋಡಿದ್ದೀನಿ ಅದು ಇದು ಅಂತೆಲ್ಲ ಹೇಳಿದೆ. ನಾನು ಅಡುಗೆ ಮಾಡ್ತೀನಿ, ನೀವು ತಿನ್ನಬೇಕು ಅಂತ ಹೇಳಿದೆ. ಬರ್ತೀನಿ ಅಂದ್ಬಿಟ್ಟು ಬಂದಿದ್ದರು. ಬಹುಶಃ ಆ ಥರ ಒಂದು ಅಡುಗೆ ಕಾರ್ಯಕ್ರಮಕ್ಕೆ ಅವರು ಗೆಸ್ಟಾಗಿ ಹೋಗಿದ್ದು ಬರೀ ನಮ್ಮದೇ, ಇನ್ನು ಯಾವುದಕ್ಕೂ ಹೋಗಿಲ್ಲ. ಅವ್ರು ಹೇಳಿದ್ರು ಅದನ್ನು, ನಾನು ಯಾವ ಅಡುಗೆ ಕಾರ್ಯಕ್ರಮ ಹೋಗಿಲ್ಲ, ಫಸ್ಟ್ ಬಂದಿರೋದು ನಿಮ್ಮದೇ ಅಂತ. ಅಲ್ಲಿ ಹೈದರಾಬಾದಿಂದ ಇಲ್ಲಿ ಬಂದವರು ನನ್ನ ಕಾರ್ಯಕ್ರಮಕ್ಕೆ ಬಂದಿದ್ದರು. ಆಮೇಲೆ ಶಿವರಾಜ್ ಕುಮಾರ್ ಅವರು ಬಂದಿದ್ದಾರೆ. ನನಗೆ ಯಾರು ಸ್ವಲ್ಪ ಅಪ್ರೋಚ್ ಮಾಡೋಕ್ಕೆ ಸಾಧ್ಯ ಇದೆ ಅಂತ ಅನಿಸಿದೆಯೋ ಅವ್ರನ್ನೆಲ್ಲ ಅಪ್ರೋಚ್ ಮಾಡಿದ್ದೀನಿ. ಸುದೀಪ್ ಅವ್ರು ನನಗೆ ಸಿಕ್ಕಿಲ್ಲ. ಸಿಕ್ಕಿದಾಗ ಅವ್ರನ್ನ ಕೇಳ್ತೀನಿ. ಅವ್ರು ಬಂದರೆ ಅದಕ್ಕಿಂತ ದೊಡ್ಡ ಖುಷಿ ಇನ್ನೇನಿಲ್ಲ. ಬಟ್ ಸಿಕ್ಕಿಲ್ಲ ನನಗೆ ಅವರು. ಬಿಗ್ ಬಾಸ್ ಆದಮೇಲೆ ನನ್ನ ಅವರ ಭೇಟಿ ಆಗೋಕ್ಕೆ ಆಗಿಲ್ಲ. ನಾನು ನನ್ನ ಕೆಲಸದಲ್ಲಿ ಬಿಸಿ, ಅವರು ಅವ್ರ ಕೆಲಸದಲ್ಲಿ ಬಿಸಿ. ಹಾಗಾಗಿ ಅವರ ತಾಯಿ ತೀರ್ಕೊಂಡಾಗ ಹೋಗಿದ್ದೆ, ಅವಾಗ ಮಾತಾಡಿಸಿದ್ದೆ. ಆ ಸಂದರ್ಭ ಅದಲ್ಲ ಅವ್ರನ್ನ ಕರೆಯೋದಕ್ಕೆ. ಹಾಗಾಗಿ ನಾನು ಅವ್ರನ್ನ ಇನ್ನೂ ಕರೆದಿಲ್ಲ. ಬಟ್ ಯಾವತ್ತಾದ್ರು ಒಂದು ದಿವಸ ಸಿಕ್ಕಿದಾಗ ನಾವು ನಮ್ಮ ಕೋರಿಕೆನ ಅವ್ರ ಮುಂದೆ ವ್ಯಕ್ತಪಡಿಸ್ತೀವಿ. ಅವರೇ ಅದಕ್ಕೇನ್ರಿ ಬರ್ತೀನಿ ಅಂದರೆ ಮುಗಿದೋಯ್ತು. ಯೋಜನಾ ಕಾರ್ಯಕ್ರಮ ಮಾಡಬೇಕು ಅಂತ ನನಗೆ ಸ್ಟಾರ್ ಸುವರ್ಣ ವಾಹಿನಿಯಿಂದ ಒಂದು ಕರೆ ಬಂತು ಭಾಳ 5 ವರ್ಷದ ಹಿಂದೆ. ಆವಾಗ ನಾನು ಮಾಡ್ತೀನಿ ಅಂತ ಹೇಳಿದೆ. ನಾನು ಮಾಡಲ್ಲ ಅಂತ ಹೇಳೋದೇ ಇಲ್ಲ, ಮಾಡ್ತೀನಿ ಅಂತ ಹೇಳ್ಬಿಟ್ಟೆ. ಆಮೇಲೆ ಏನು ನಿಮ್ಮ ವಿಷನ್ನು ಅಂದರು. ನಾನು 1000 ಎಪಿಸೋಡ್ ಮಾಡ್ತೀನಿ ಅಂದೆ. ಆಗ ದಟ್ ಈಸ್ ದ ಸ್ಪಿರಿಟ್ ಅಂದರು. ನೀವು ನನ್ನ ಜೊತೆಗೆ ನಿಂತ್ಕೊಳ್ಳಿ, 1000 ಮಾಡ್ತೀನಿ ಅಂತ ಹೇಳಿದೆ. ಆ್ಯಕ್ಚುಲಿ 1200 ಕರೆಕ್ಟ್ ಕೃಷ್ಣ ಸರ್? 1200 ಮಾಡ್ತೀನಿ ಅಂತ ಹೇಳಿದೆ. 1600 ಮುಟ್ಟಿದ್ದೀನಿ. ಅದಕ್ಕೆ ಅವರು ಪ್ರತಿ ವರ್ಷ ನನಗೆ ಒಂದು ಚಾಲೆಂಜ್ ಆಗ್ತಾರೆ. ಪ್ರತಿ ವರ್ಷ ಹೊಸ ಸೀಸನ್ನು, ಏನು ಹೊಸದಾಗಿ ಏನು ಮಾಡ್ತೀರಾ ನೀವು ಅಂತ. ಸೊ ಹೊಸ ಸೀಸನ್ ಅಂತ ತಲೆಗೆ ಬರ್ತಿದ್ದಂಗೆ, ಒಂದು ವರ್ಷ ಮುಗಿದಿದ್ದೆ ಅಂದಾಗೆ ಹೊಸದು ಏನು ಮಾಡಬೇಕು ಅನ್ನೋದು ತಲೆ ಕೆಡಿಸ್ಕೊಳ್ಳೋಕೆ ಶುರು ಮಾಡ್ತೀವಿ. ಎಲ್ಲ ಡಿಸ್ಕಷನ್ ಮಾಡಿ ಅದು ಮಾಡೋಣ ಇದು ಮಾಡ್ಬಿಟ್ಟು ಅವ್ರು ಕೇಳೋಕ್ಕೆ ಮುಂಚೆ ನಾವೇ ರೆಡಿಯಾಗಿ ಹೋಗಿರ್ತೀವಿ. ಹೊಸ ಸೀಸನ್ ಅಂದರೆ ನೋಡಿ ಇದು ಮಾಡ್ತೀವಿ ಅಂತ ನಾವೇ ಹೇಳ್ಬಿಟ್ಟು ಹೊಸ ಸೀಸನ್ ಸ್ಟಾರ್ಟ್ ಮಾಡ್ತೀವಿ ಅಂತ. ಪ್ರತಿ ಸರ್ತಿ ನಾವು ಹೊಸ ಸೀಸನ್ ಅಂದಾಗ ತುಂಬ ಖುಷಿಪಟ್ಟು ನಮಗೆ ಬೆಂತಟ್ಟಿರೋದು ನಮ್ಮ ಚಾನಲ್ಲು. ಇಟ್ ಈಸ್ ನಾಟ್ ಎನ್ ಈಸಿ ಥಿಂಗ್ ಫಾರ್ ಅಸ್ ಟು ಕಂಪ್ಲೀಟ್ ಸೋ ಮೆನಿ ಎಪಿಸೋಡ್ಸ್ ವಿತೌಟ್ ದಿ ಸಪೋರ್ಟ್ ಆಫ್ ದ ಚಾನಲ್. ಸೊ ಹಾಗಾಗಿ ನಮ್ಮ ಇಡೀ ತಂಡ ನಾವೆಲ್ಲ ವಿ ಆರ್ ಎಂಡೆಟೆಡ್ ಟು ದಿ ಚಾನಲ್. ನಮ್ಮೆಲ್ಲರ ಜೀವನ ಇವತ್ತು ನಡೀತಿದೆ ಅಂದರೆ ಈ ಚಾನಲ್ನಿಂದ, ಈ ಸಹಕಾರದಿಂದ, ಅವರ ಪ್ರೋತ್ಸಾಹದಿಂದ ನಡೀತಾ ಇದೆ. ನನಗೆ ಇವತ್ತು ನಮ್ಮ ಪಿಗಳು ಸರ್ ಸೀಸನ್ 10ಗೆ ಏನು ಪ್ಲ್ಯಾನ್ ಮಾಡಿದ್ದೀರಾ ಅಂತ ಕೇಳಿದ್ದಾರೆ ಇವತ್ತು. ಸೊ ಸೀಸನ್ 10 ಮಾಡಬೇಕಾದ್ರೆ ನನಗೆ ಈಗ 63. ಸೊ ಜಸ್ಟ್ ಇಮ್ಯಾಜಿನ್, ನನಗೆ 67 ವರ್ಷ ಆಗಿರುತ್ತೆ ಆವಾಗ. ಈಗ ಒಂದು ಅದ್ಭುತವಾದಂಥ ಒಂದು ದೋಸೆ ಮಾಡಿಬಿಡ್ತೀನಿ, ಈ ದೋಸೆ ಇದೆಯಲ್ಲ ಅಂತ ಅಡುಗೆ ಮಾಡ್ತಾ ಇರ್ತೀನಿ. ಅಲ್ಲಿವರೆಗೂ ಮಾಡ್ತೀನಿ ಅಂತ ಹೇಳ್ತಾರಲ್ಲ, ಅಂದರೆ ಅಷ್ಟು ನಡ್ಕ ಬರೋವರೆಗೂ. ಇವ್ರು ಸೀಸನ್ 10 ಅಂದ್ಮೇಲೆ ನಿಲ್ಸಲ್ಲ ಸರ್, ಸೀಸನ್ 12 ಅಂತಾರೆ. ನಾನು ಹೇಳ್ತಾ ಇರೋದು ಈಗ 10 ಸೀಸನ್ ಅಂತ ಹೇಳಿದ್ದಾರೆ, 67 ಇರುತ್ತೆ. ಆ ಟೈಮಿಗೆ ಬಂದಾಗ ಸರ್ 15ನೇ ಸೀಸನ್ನು 20ನೇ ಸೀಸನ್ ಅಂತ ಹೇಳ್ಬಿಟ್ರೆ
ಅವಾಗ ನಾನು ಹಿಂಗೆ ಮಾತಾಡ್ಕೊಂಡೆ ಅಡುಗೆ ಮಾಡ್ತಾ ಇರ್ತೀನಿ. ಅದು ಹಿಂಗೆ ಹಾಕ್ಬೇಕಾದ್ರೆ ಅದು ಪಕ್ಕದಲ್ಲೆಲ್ಲ ಚಲ್ತಾ ಇರುತ್ತೆ, ಆದರೂ ಅಡುಗೆ ಹಾಂ ಹಾಂ ಎಲ್ಲ ಮಾಡ್ತಾ ಇದೀವಿ ಸರ್. ಅಂದರೆ ನಾವು ಅಲ್ಲಿ ಹೋಗಿ ಅಡುಗೆ ಮಾಡೋದಿಲ್ಲ, ಬಟ್ ಗ್ರಾಮೀಣ ಅಡುಗೆಗಳು ಬೇಕಾದಷ್ಟು ಮಾಡಿದ್ದೀನಿ. ಬೇರೆ ಬೇರೆ ಕ್ವಿಸಿನ್ಸ್ ಮಾಡ್ತಾನೆ ಇರ್ತೀನಿ. ಬಟ್ ಇಲ್ಲ ಸರ್, ನಾನು ಹೇಳಿದ್ದು ಆ ಥರ ನಡ್ಗೋ ತನಕ ಮಾಡೋಂಗೆ ಹೇಳ್ತಾರೆ ಅಂತ. ಹಾಂ ಅಷ್ಟೇ, ಅದನ್ನ ಹೇಳ್ತಾರೆ. ಅದು ನಾನು ವಾಯ್ಸ್ ಹಂಗಿರ್ಬೇಕು, ಆದರೂ ಅಡುಗೆ ಮಾಡ್ತಾ ಇರಬೇಕು ಅಂತಲೇ ಹೇಳ್ತಿರೋದು. ಅಲ್ಲಿವರೆಗೂ ಬಿಡಲ್ಲ, ನನಗೆ ಮಾಡಿಸ್ತಾರೆ ಅನ್ನೋದು, ನಮ್ಮ ಚಾನಲ್ನವ್ರು ನಮ್ಮ ಜೊತೆ ನಿಂತಿರ್ತಾರೆ ಅನ್ನೋದು ನಮ್ಮ ಒಂದು ಕಾನ್ಫಿಡೆನ್ಸ್. ಸೊ ಹಾಗಾಗಿ ಅದು ನಡೀತಾ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮೆಲ್ಲರ ಪ್ರೀತಿ ಇದ್ದರೆ, ನಿಮ್ಮೆಲ್ಲರ ಆಶೀರ್ವಾದ ಇದ್ದರೆ ನಾನು ಅದನ್ನು ಆ ಲೆವೆಲ್ ತನಕ ಹೋಗ್ತೀನಿ ಅನ್ನೋದು ನನ್ನ ನಂಬಿಕೆ. ಚಂದ್ರು ಆ ಲೆವೆಲ್ ಮುಟ್ತಾರೆ ಗ್ಯಾರಂಟಿ. ಹೆಂಗೆ ಅಂತ ಡೆಡಿಕೇಶನ್ ಇದೆಯಲ್ಲ